ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರ ಮತ್ತು ಶನಿವಾರದ ಲೆಗನ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ಭಾನುವಾರ ಅಂತಂದ್ರೇ, ಯಾಕಂದರೆ ಮಳೆ ಬೇರೆ ಸಿಕ್ಕಾಬಟ್ಟೆ, ಮನೆ ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ವಾರದಿಂದನೂ ಕೆಲಸಗಳು ಮಾಡ್ಕೊಳ್ತಾನೆ ಇದ್ದೀನಿ. ಮೇನ್ ಎಲ್ಲ ಕೆಲಸನ ಮುಗಿಸ್ಕೊಂಡು, ನಂದೇನು ಪೀರಿಯಡ್ಸ್ ಡೇಟ್ ಬೇರೆ ಹತ್ರ ಬಂತು, ಅದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ನೋಡ್ತಾ ಇದ್ದೀರಾ, ಕಿಟಕಿ ಬಾಗಿಲುಗಳು ವಾಸ್ಕಾಲ್ ಅಂತ ಏನು ಹೇಳ್ತೀನಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇವತ್ತೆಲ್ಲ ಕ್ಲೀನಾಗಿ ಬಟ್ಟೆ ತೊಗೊಂಡು ಒರೆಸಿದ್ರೂ ಸಹ ಇನ್ನು 3 ಡೇಸ್ ಬಿಟ್ಕೊಂಡು ನೋಡಿದ್ರೆ ಅದ್ರ ಮೇಲ್ಗಡೆ ಎಲ್ಲ ಫುಲ್ಲು ಬ್ಲ್ಯಾಕ್ ಮಸಿ ಥರ ಬೂಸ್ಟ್ ಅಂತ ಏನು ಹೇಳ್ತೀವಿ ಅದು ಬಂದಿರುತ್ತೆ. ಏಕೆಂದರೆ ಮಳೆಗಾಲದಲ್ಲಿ ಮಲೆನಾಡು ಮನೆಗಳಲ್ಲಿ ಸರ್ವೇ ಸಾಮಾನ್ಯ ಹಾಗೇನೆ. ಏನಾದರೂ ಸೆಕೆಂಡ್ ಫ್ಲೋರಲ್ಲೋ ಥರ್ಡ್ ಫ್ಲೋರಲ್ಲೋ ಇದ್ದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಗ್ರೌಂಡ್ ಫ್ಲೋರಲ್ಲಿದ್ದರೆ ಅಥವಾ ಸಿಂಗಲ್ ಏನು ಓನ್ ಮನೆ ಆಗಿದ್ದರೆ, ಅಂದರೆ ಇಂಡಿಪೆಂಡೆಂಟ್ ಮನೆಗಳಾಗಿದ್ದರೆ ಯಾವ ಥರ ಹುಳಗಳು ಬೇಕು ಈ ಮಳೆಗಾಲದಲ್ಲಿ, ಎಲ್ಲ ಮನೆ ಒಳಗಡೆ ಬರ್ತಾ ಇರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ನೀರಿನ ಅಂಶ ಜಾಸ್ತಿ ನೆಲದಲ್ಲಿ, ಆ ಥರ ಆಗ್ತಾ ಇರುತ್ತೆ. ಬನ್ನಿ, ಮಲೆನಾಡಿನ ಮಳೆಯ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ, ಆದರೆ ಖುಷಿ ಇದೆ ಮಾತ್ರ, ಅದಂತೂ ನಿಜ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಲಕ್ಷ್ಮಿ ಒಂದು ಹಬ್ಬನ ಯಾವತ್ತು ಮಾಡಬೇಕು, ಯಾವ ಗಳಿಗೆಯಲ್ಲಿ ಮಾಡಬೇಕು ಅಂತೆಲ್ಲ ವಿಡಿಯೋ ಮಾಡಿದ್ದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಭಯ ಪಡುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಖಂಡಿತ ಧೈರ್ಯವಾಗಿ ಮಾಡಿ, ಯಾರಿಗೆ ಯಾವುದೇ ಕಾರಣಕ್ಕೂ ಏನಕ್ಕೂ ತಲೆ ಹಾಕೋಬೇಡಿ ಅಂತಲೇ ಹೇಳ್ತೀನಿ. ಆದರೆ ನಾನು ಹೇಳೋದೊಂದೇ, ಕೆಲವರು ಮನೆತನಗಳಲ್ಲಿ ಅವರದ್ದೇ ಆದ ಒಂದು ಆಚಾರ ವಿಚಾರಗಳನ್ನು ಪಾಲನೆ ಮಾಡ್ಕೊಂಡು ಬಂದಿರ್ತಾರೆ. ಅಂದರೆ ಗಂಡನ ಮನೆಯಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ಗಂಡನ ಅಕ್ಕನೋ, ತಂಗಿನೋ, ಅತ್ತೆ ಮಾವನೋ ಅಥವಾ ನಿಮ್ಮ ಯಜಮಾನರ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ಗಂಡನ ತಂದೆಯ ಅಣ್ಣ ತಮ್ಮಂದಿರ ಮನೆಯಲ್ಲಿ ಅವ್ರನ್ನ ಕೇಳಿಕೊಂಡು ಸಂಪ್ರದಾಯವನ್ನು ಪಾಲನೆ ಮಾಡಿ. ಯಾಕೆಂದರೆ ನಿಮ್ಮ ಅತ್ತೆ ಮಾವನ ಕೇಳ್ಕೊಂಡು ಮಾಡಿ ಅಂತಂದರೆ, ಅತ್ತೆ ಮಾವನ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ. ಅದಕ್ಕೆ ನಾದಿನಿರು ಕೇಳ್ಕೊಂಡು ಮಾಡಿ ಅಂದರೆ, ಇಲ್ಲ ನನ್ನ ಗಂಡ ಒಬ್ಬನೇ ಇರೋದು, ಅದಕ್ಕೆ ನಾದಿನಿರು ಯಾರೂ ಇಲ್ಲ ಅಂತ ಹೇಳ್ತೀರಾ. ಅದಕ್ಕೆ ನಾನು ಎಲ್ಲನೂ ಬಿಡಿಸಿ ಹೇಳ್ಬಿಡ್ತಾ ಇದ್ದೀನಿ. ಅವರನ್ನು ಕೇಳಿಕೊಂಡು ಮಾಡಿ, ಹೊಸ ಸಂಪ್ರದಾಯವನ್ನು ಪಾಲನೆ ಮಾಡಬೇಡಿ. ತುಂಬಾ ಹೊಡೆತಗಳು ಬೀಳುತ್ತೆ. ಯಾಕೆಂದರೆ ನಾನು ಸಹ ಗೌರಿ ಎಲ್ಲ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಸೀರೆ ಉಡಿಸಿದೆ ಕಳಸಕ್ಕೆ. ಸೀರೆ ಉಡಿಸಿ ಮೊದಲನೇ ವರ್ಷ ಸೀರೆ ಉಡಿಸಿ ಎಲ್ಲ ಮಾಡಿದಾಗ ನನಗೆ ಗೊತ್ತಿಲ್ಲದಿರ ಆ ಸೀರೆಗೆ ಹೆಂಗೆ ಹೋಗಿ, ಏಕೆಂದರೆ ದೀಪಕ್ಕೂ ಸೀರೆಗೂ ಅಜಗಜಾಂತರ ದೂರ ಇದೆ. ಅಷ್ಟು ಭಯಭಕ್ತಿಯಿಂದ ಮಾಡ್ತಾಯಿದ್ದೀನಿ. ಆಮೇಲೆ ಊದುಬತ್ತಿ ಕಡ್ಡಿನೂ ದೂರನೇ ಇಟ್ಟಿದ್ದೀನಿ. ಸಾಂಬ್ರಾಣಿದು ಅಷ್ಟೇ ದೂರನೇ ಇದೆ. ಹೇಗೆ ಕಿಡಿ ಬಿತ್ತು ಅನ್ನೋದು ಗೊತ್ತಿಲ್ಲ. ಸುಮಾರು ಒಂದು ನಿಪ್ಪಟ್ಟಗ ಅಗಲ, ಅಷ್ಟು ಅಗಲ, ಒಂದು ಅಂಗೈಯಷ್ಟಿಗಿಂತ ಸ್ವಲ್ಪ ಕಡಿಮೆ ಸುಟ್ಟೋಗ್ಬಿಟ್ಟಿತ್ತು ಸೀರೆ. ಅದೊಂದು ಅಪಶಕುನ ಥರ ಆಯಿತು. ಸರಿ, ಓಕೆ ಬಿಡು, ಹೋದ ವರ್ಷ ಹಂಗಾಯ್ತಲ್ಲ, ಈ ವರ್ಷ ಮಾಡೋಣ ಅಂದ್ಕೊಂಡು ಇದಕ್ಕೆ 3ನೇ ವರ್ಷದಲ್ಲಿ ಮತ್ತೆ ಮಾಡಿದೆ ನಾನು. ಮತ್ತೆ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ಫುಲ್ಲು ಅಮ್ಮನವರ ಕಳಸ ಎಡಕ್ಕೆ ವಾಲಿತ್ತು. ಬಲಕ್ಕೆ ವಾಲಿದರೆ ನನಗೇನೂ ಭಯ ಇರ್ತಿರಲಿಲ್ಲ. ಎಡಕ್ಕೆ ವಾಲಿತ್ತು. ಆದರೆ ಎಡಕ್ಕೆ ವಾಲಿದ ತಕ್ಷಣ ನಾನು ಅದಕ್ಕೂ ತಲೆ ಬಿಸಿ ಮಾಡ್ಕೊಳ್ಳಿ ನಾನು, ಬಿಡು ಅಂತಂದರೆ. ಆದರೆ ಅದಾದ ಮೇಲೆ ನನ್ನ ಮಗನಿಗೆ 2 ಸಲ ಆಕ್ಸಿಡೆಂಟ್ ಆಯಿತು. ನಮ್ಮ ಮನೆಯವ್ರಿಗೆ 1 ಸಲ ಆಕ್ಸಿಡೆಂಟಾಗಿ ಉಳಿದಿದ್ದೇ ಹೆಚ್ಚು. ಯಾಕೆಂದರೆ ಫುಲ್ಲು ಆ್ಯಕ್ಟಿವಾ ಗಾಡಿ ಲಾರಿ ಕೆಳಗಡೆ ಹೊರಟೋಗಿತ್ತು. ಇವ್ರೇನು ಮಾಡಿದ್ದಾರೆ, ಅಲ್ಲಿಂದ ಜಂಪ್ ಮಾಡಿದ್ದಾರೆ. ಸ್ವಲ್ಪ ಕೈಯೆಲ್ಲ ತರ್ಚೋಗಿತ್ತು. ಆ ಥರ ಪ್ರಾಬ್ಲಮ್ ಆಗಿತ್ತು. ಹಿಂದೆನೇ ಆಕ್ಸಿಡೆಂಟ್ ಆಗಿತ್ತು ನನ್ನ ಮಗನಿಗೆ. ಎಲ್ಲ ಕೈ ಮುರಿದೋಗಿತ್ತು. ಅದನ್ನೆಲ್ಲ ರೆಡಿ ಮಾಡಿದ್ವಿ. ಅದಾದ ಮತ್ತೆ ಒಂದು ವಾರಕ್ಕೇ ಮತ್ತೆ ಆಕ್ಸಿಡೆಂಟ್ ಆಯಿತು. ಈ ಥರ ತೊಂದರೆಗಳಾಯಿತು. ಆಮೇಲೆ ನನ್ನ ಮಗನ ಎಜುಕೇಷನಲ್ಲೂ ಅಷ್ಟೇ ತುಂಬಾ ಪ್ರಾಬ್ಲಮ್ ಆಯಿತು. ಚಿಕ್ಕ ಮಗನ ಒಂದು ಎಜುಕೇಷನಲ್ಲಿ ಎಷ್ಟು ಕಷ್ಟ ಆಯಿತು ಅಂತಂದರೆ, ಸ್ಕೂಲಲ್ಲಿ ನೋಟ್ಸೇ ಕದ್ದುಬಿಟ್ಟಿದ್ದಾರೆ. ನೋಟ್ಸೇ ಕದ್ದು ತಗೊಂಡೋಗಿ ಏನೇನೋ ರಾದ್ಧಾಂತ ಮಾಡಾಕ್ಬಿಟ್ಟಿದ್ದಾರೆ. ಆ ಥರ ಎಲ್ಲ ಆಗಿದೆ. ಹೊಡೆತಗಳು ಹೆಂಗೆ ಬೀಳುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ, ಆ ಥರ ಹೊಡೆತಗಳು ಬೀಳುತ್ತೆ. ಹಂಗಾಗಿ ಸಂಪ್ರದಾಯ ಇಲ್ಲದೆ, ಪದ್ಧತಿ ಇಲ್ಲದೆ ಯಾರೂ ಪೂಜೆ ಮಾಡೋಕ್ಕಾಗೋದಿಲ್ಲ. ಸಂಪ್ರದಾಯ ಪದ್ಧತಿ ಇಟ್ಕೊಂಡೇ ಪೂಜೆ ಮಾಡಬೇಕು. ಯಾರೋ ಒಬ್ಬರು ಏನೋ ಹೇಳ್ತಾರೆ ಅಂತಂತ ಖಂಡಿತ ಕಿವಿಗೊಡೋಕ್ಕೆ ಹೋಗಬೇಡಿ. ಆಚಾರ ವಿಚಾರ ಪದ್ಧತಿ ಸಂಪ್ರದಾಯ ಅನ್ನೋದು ನಮಗೋಸ್ಕರನೇ ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಪೂಜೆ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಗಂಡನ ಅಕ್ಕ ತಂಗಿರು ಕೇಳಿ, ಇಲ್ಲಾಂದ್ರೆ ಅತ್ತೆ ಮಾವನ ಕೇಳಿ. ಅತ್ತೆ ಮಾವನು ಇಲ್ಲ, ಅಕ್ಕ ತಂಗಿರು ಇಲ್ಲ ಅಂತಂದರೆ ಗಂಡನ ದೊಡ್ಡಪ್ಪ ದೊಡ್ಡಮ್ಮನವರು ಇರ್ತಾರಲ್ವಾ, ಅವ್ರನ್ನಾದರೂ ಕೇಳಿಕೊಂಡು ಪೂಜೆ ಮಾಡಿ, ನಿಮ್ಗೇನಾರು ಆಸೆ ಆಯಿತು ಅಂದರೆ. ಇಲ್ಲ ಅಂತಂದರೆ ನಾನೊಂದು 5 ವರ್ಷ ಮಾಡ್ತೀನಿ, 9 ವರ್ಷ ಮಾಡ್ತೀನಿ, ನನಗೆ ಇಂಥ ಕೆಲಸಗಳನ್ನು ಮಾಡಿಕೊಡು ಅಂತ ಒಂದು ಹರಕೆ ಅಂತ ಕಟ್ಟಿಕೊಂಡು ಮಾಡಿ. ಅದೇ ಹರಕೆ ಕಟ್ಕೊಂಡ್ರೂ ಸಹ ಪರೀಕ್ಷೆಗಳು ಒಡ್ಡುತ್ತಾರೆ ದೇವರು. ಯಾವ ರೀತಿ ಅಂತಂದರೆ, ಡೇಟ್ ಒಂದು ಟೈಮ್ ಬಂದ್ಬಿಡೋದು ಆ ಟೈಮಲ್ಲಿ.
ಇಲ್ಲ ಯಾವ್ದಾರ ಸಾವಿನ ವಿಷಯ ಬಂದ್ಬಿಡೋದು. ಹಬ್ಬದ ದಿನ ಬಿಟ್ಟು ಬೇರೆ ದಿನ ಮಾಡಬಾರ್ದು. ಈ ವಾರ ನಾನು ಮಾಡೋಕ್ಕಾಗಲ್ಲ, ಮುಂದಿನ ವಾರ ಮಾಡೋಣ ಅನ್ನೋಂಗೂ ಇಲ್ಲ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಶ್ರಾವಣ ಶನಿವಾರದ 2ನೇ ಶ್ರಾವಣ ಶನಿವಾರದ ಹಿಂದಿನ ದಿನ ಶುಕ್ರವಾರ ಏನು ಬರುತ್ತೋ ಯಾವುದೇ ವರ್ಷ ತೆಗೆದು ಕ್ಯಾಲೆಂಡರ್ ನೋಡಿ ಆ 8ನೇ ತಾರೀಖೇ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ 2ನೇ ಶನಿವಾರದ ಹಿಂದಿನ ಶುಕ್ರವಾರ ಆ ಥರ ಬರೋದು. ಎಲ್ಲನೂ ಕೇಳಿಕೊಂಡೇ ಮಾಡಿ, ಆಚಾರ ವಿಚಾರ ಇಲ್ಲದೆ ಕಳಸ, ಒಂದು ವೀಳ್ಯದೆಲೆ, ಒಂದು ತೆಂಗಿನಕಾಯಿ ಇಟ್ಬಿಟ್ರೆ ಆಗೋಯ್ತು ಅಂತ ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಹೊಡೆತಗಳ ಮೇಲೆ ಹೊಡೆತ ಖಂಡಿತ ತಿನ್ನಬೇಕಾಗತ್ತೆ. ಆ ನೋವನ್ನ ನಾನು ಅನುಭವಿಸಿರೋದಕ್ಕೆ ಮೊನ್ನೆ ವಿಡಿಯೋದಲ್ಲಿ ಪದ್ಧತಿ ಪ್ರಕಾರ ಸಂಪ್ರದಾಯ ಪ್ರಕಾರ ಮಾಡಿ ಅಂತ ಹೇಳೋದು. ಕೆಲವೊಂದು ಮನೆಗಳಲ್ಲಿ ಮೊನೆ ಮುರಿದೇ ಇರೋ ಬಾಳೆಎಲೆನ ತಗೊಂಬಂದು ಅದಕ್ಕೆ ನೀಟಾಗಿ ಕ್ಲೀನಾಗೆಲ್ಲ ತೊಳೆದು ಅದನ್ನು ಒಣಗಿದ ಮೇಲೆ ಅಕ್ಕಿಯನ್ನು ಹಾಕಿ, ಅದನ್ನು ಸಹ ನೋಡಿ ಅದಕ್ಕೂ ಒಂದು ಲೆಕ್ಕಾಚಾರ ಇದೆ. 3 ಇಡಿ, 5 ಇಡಿ, 9 ಇಡಿ ಇಷ್ಟರಲ್ಲಿ ಎಷ್ಟಾರೋ ಹಾಕ್ಬೋದು. 5 ಇಡಿ ಹಾಕ್ಬೋದು, ಇಲ್ಲ 3 ಇಡಿ ಹಾಕ್ಬೋದು, ಇಲ್ಲ 9 ಇಡಿ ಆ ಥರ ಹಾಕಿ ಮಾಡ್ಬೋದು. ಸಂಪ್ರದಾಯ ಪದ್ಧತಿನೇ ಇಲ್ಲದೆ ನಾವು ಹೆಂಗೆ ಮಾಡೋದು ಅಲ್ವಾ? ಅದನ್ನು ನೋಡ್ಕೊಂಡು ಮಾಡಿ. ಇದ್ರಲ್ಲಿ ನಂದೇನೂ ಅಭ್ಯಂತರ ಇಲ್ಲ ಆಯಿತಾ. ಯಾಕೆ ಗೊತ್ತಾ, ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರಲ್ವ, ಕಮೆಂಟ್ ಹಾಕ್ತಾರಲ್ವ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ವರಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಪ್ರತಿಯೊಬ್ಬರು ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ದೇವರು ನಿಮಗೆ ಕೊಡಲಿ. ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ದೇವ್ರ ಹತ್ರ ಕೇಳ್ಕೊಳ್ಳೋದು ಏನು ಬೇಕು ಅಂತ. ಆ ಲೀಸ್ಟಲ್ಲೂ ಸಣ್ಣದಾಗಿ ಒಂದೇ ಒಂದು ಇಂಪಾರ್ಟೆಂಟ್ ಏನು ಅಂತ ಗುರುತಾಕೊಳ್ಳಿ ಅಲ್ವಾ. ಒಂದು 5 ಅಥವಾ 10 ನಿಮ್ಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಒಂದು ಬರ್ಕೋತೀರಲ್ವಾ, ಅದರಲ್ಲೂ ಇನ್ನೂ ಯಾವುದು ಒಂದು ಮುಖ್ಯವಾಗಿ ಬೇಕಾಗಿರೋದು ಅಂತ ಒಂದೇ ಒಂದು 10ರಲ್ಲಿ 1 ಅಂತ ಹೇಳ್ತಾರಲ್ಲ, ಆ ಥರ ಒಂದೇ ಒಂದು ಕೋರಿಕೆನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನೋಡಿ. ಅಮ್ಮ ಮುಂದಿನ ವರ್ಷ ಯಾಕೆ ನಿಮಗೆ ಒಳ್ಳೇದು ಮಾಡೋದಿಲ್ಲ, ಹೌದಲ್ವಾ? ಆದರೆ ಒಂದೇ ಹೇಳೋದು, ಅಮ್ಮನಿಗೆ ನಾವು ಹಾಕಿರೋ ಓಲೆಗಳು, ನಾವು ಹಾಕಿರೋ ಉಂಗುರಗಳು, ಬಳೆಗಳು ಹಾಕೋದು, ಮೂಗುತಿಯನ್ನು ಹಾಕೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಅಮ್ಮನಿಗೆ ಅಂತಲೇ ಸಪ್ರೇಟಾಗಿ ಮಾಡಿ ಏನಾದ್ರು ಇಟ್ಕೊಂಡಿದ್ರೆ ಖಂಡಿತ ಹಾಕಿ, ಬೇಡ ಅನ್ನೋದಿಲ್ಲ. ಆದರೆ ನಾವು ಹಾಕ್ಕೊಂಡಿರೋದನ್ನೆಲ್ಲ ತೊಳೆದು ಹಾಕ್ತೀವಿ, ಏನೂ ತೊಂದರೆ ಆಗೋದಿಲ್ಲ. ನಾವು ತುಂಬ ವರ್ಷದಿಂದ ನಡೆಸ್ಕೊಂಬಂದಿದ್ದೀವಿ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಅವ್ರು ಮಾಡ್ಕೊಂಡು ಹೋಗಲಿ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಹೊಸದಾಗಿ ನೀವು ಮಾಡಿಸ್ಕೊಂಡಿದ್ದೀರಾ ಒಡವೆನ, ಈ ವರ್ಷ ಅಮ್ಮನಿಗೆ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ನಾನು ಹಾಕ್ಕೊಳ್ತೀನಿ, ಅಮ್ಮಂಗೆ ಹಾಕಾದ್ಮೇಲೆ ಹಾಕ್ತೀನಿ ಅಂತ ಎಷ್ಟೋ ಜನ ಅದನ್ನು ಇಟ್ಕೊಂಡಿರ್ತಾರೆ ಒಡವೆನ. ಒಂದು ಓಲೆನೋ ಬಳೆನೋ ಏನೋ ಮಾಡಿಸ್ಕೊಂಡಿದ್ದಾಗ ಫಸ್ಟ್ ಅಮ್ಮನ ಕಳ್ಸಕ್ಕೆ ಹಾಕ್ಬಿಟ್ಟು ನಾನು ಹಾಕ್ಕೊಳ್ತೀನಿ ಅಂತ. ಈಗ ನಾನು ಅಷ್ಟೇ ಏನಾದರೂ ಒಡವೆ ಮಾಡಿಸ್ಕೊಂಡ್ರೆ ನಾನು ಗುರುಗಳ ಆಶ್ರಮಕ್ಕೆ ಹೋಗ್ಬಿಟ್ಟು, ಗುರುಗಳೇ ನಾನು ಬಳೆ ಮಾಡಿಸ್ಕೊಂಡೆ ನಿನ್ನ ಆಶೀರ್ವಾದದಿಂದ, ನೋಡಿ ಈ ಸಲ ಓಲೆ ಮಾಡಿಸ್ಕೊಂಡೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆ ಗುರುಗಳ ಆಶೀರ್ವಾದದಿಂದ ಅವ್ರಿಗೊಂದು ಥ್ಯಾಂಕ್ ಯು ಹೇಳಿಬಿಟ್ಟು ಬರ್ತೀನಿ. ಆ ರೀತಿ ಕೆಲವ್ರಿಗೂ ಒಂದೊಂದು ನಂಬಿಕೆ ಇರುತ್ತೆ. ಆ ಥರ ಖಂಡಿತ ಮಾಡ್ಕೊಳ್ಳಿ. ಆದರೆ ನಾವು ಹಾಕ್ಕೊಂಡಿರೋ ಓಲೆನ ಹಾಕಬಾರ್ದು. ಹಾಕ್ಕೊಂಡಿದ್ದೀನಿ, ನಾನು ಬಿಚ್ಚಿಟ್ಟಿದ್ದೀನಿ, ಅದನ್ನು ತೊಳೆದಿಡ್ತೀನಿ, ಹಾಕ್ತೀನಿ ಅಂತಂದರೆ ನಿಮ್ಮಿಷ್ಟ, ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನೀವೇನೇ ತೊಳೆದಿದ್ರೂ, ಏನೇ ಅದನ್ನು ಹಾಲಿಂದ, ಮೊಸರಿಂದ, ತೀರ್ಥದಿಂದ ತೊಳೆದಿದ್ರೂ ನಾವು ಹಾಕಿ ಯೂಸ್ ಮಾಡಿರೋ ಒಡವೆನೇ ಅದು ಅನ್ನೋದನ್ನು ಮಾತ್ರ ನೆನಪಲ್ಲಿರಲಿ. ದೇವರಿಗೆ ಅಂತ ಸಪ್ರೇಟಾಗಿ ಮಾಡಿ ಇಟ್ಕೊಳ್ಳಿ. ಇಲ್ವಾ, ಏನಿದೆಯೋ ಹಬ್ಬ ನಮ್ಮವ್ವ ತಾಯಿಗೆ ಅದೇ ಥರನೇ ಪೂಜೆ ಮಾಡಿ ಅಂತ ಹೇಳ್ತೀನಿ. ಆಗಲೇ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಲೂಗೆಡ್ಡೆ ಪಲ್ಯನೂ ಮಾಡಾಯಿತು. ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಕ್ಲೀನಿಂಗ್ ಕೆಲಸ ಎಷ್ಟೇ ಮಾಡಿದ್ರೂ ಮುಗಿಯೋದಿಲ್ಲ. ಇದ್ರ ಮಧ್ಯದಲ್ಲಿ ಅಕ್ಕಿ ಎಲ್ಲ ರೆಡಿ ಮಾಡಿಕೊಂಡೆ. ಊರಿಂದ ಬೇರೆ ಎಳ್ಳು ತಗೊಂಬಂದಿದ್ರು, ತೋರಿಸ್ದೆ. ನಮ್ಮ ಮನೆಯಲ್ಲೇ ಬೆಳೆದಿರೋ ಎಳ್ಳು ಅದು. ಸುಮಾರು ಹೆಚ್ಚು ಕಡಿಮೆ 100 kg ಎಳ್ಳಾಗಿತ್ತು. ಅದನ್ನು ನಂಜನಗೂಡು, ಮೈಸೂರು ಮತ್ತು ನಂಜನಗೂಡಿಗೆ ಹೋಗೋ ರೋಡಲ್ಲಿ ಬಂಡಿಪಾಳ್ಯ ಅಂತ ಬರುತ್ತೆ, ಅಲ್ಲಿ RMC ಇದೆ, ಬಂಡಿಪಾಳ್ಯದ RMC ಇದೆ. ಅಲ್ಲೇ ತೊಗೊಂಡೋಗಿ ಹಾಕಿ ನಮ್ಮ ಮನೆಗೆ ಬರೀ 1 kg ಎಳ್ಳು ಸಾಕು, ಅದು ಬೇರೆ ಜಾಸ್ತಿ ಏನು ಬೇಡ ಅಂದ್ಬಿಟ್ಟು ಬರೀ ಒಂದೇ 1 kg ಎಳ್ಳು ತೊಗೊಂಡೆ. ಅದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆದಿತ್ತು. ಈ ಸಲ ಉದ್ದಾಗಿರ್ಬೋದು, ಅಳಸಂದೆ ಆಗಿರ್ಬೋದು, ಎಳ್ಳಾಗಿರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಖಂಡಿತ ಊರಿಗೆ ಹೋದಾಗ ಖಂಡಿತ ವೀಡಿಯೋ ಮಾಡ್ತೀನಿ. ಮರ್ತೇ ಹೋಗುತ್ತೆ, ಅದು ಮಾಡಬೇಕಂತಂದಾಗ ಅಲ್ಲಿಗೆ ಹೋದ ತಕ್ಷಣ ಎಲ್ಲ ಮರ್ತೋಗಿರುತ್ತೆ, ಮಾಡೋಕ್ಕಾಗಲಿಲ್ಲ. ಖಂಡಿತ ನೆಕ್ಸ್ಟ್ ಸಲ ಹೋದಾಗ ನನ್ನ ಮನೆ ಹೇಗಿದೆ, ನಮ್ಮ ಗದ್ದೆ ಹೇಗಿದೆ ಅಂತ ಎಲ್ಲನೂ ಖಂಡಿತ ವೀಡಿಯೋ ಶೇರ್ ಮಾಡ್ತೀನಿ. ಕನಸಿನಲ್ಲಿ ಎಮ್ಮೆ ಬಂದರೆ ಏನು ಅರ್ಥ ಅಕ್ಕ ಅಂತ ಕೇಳಿದ್ರಿ ಕಮೆಂಟು. ಒಂದೇ ಹೇಳ್ತೀನಿ ತಿಳ್ಕೊಳ್ಳಿ. ಏನಂತ ಹೇಳ್ತಾರೆ ಗೊತ್ತಾ, ಕನಸಿನಲ್ಲಿ ಮಗ ಎಮ್ಮೆ ಬಂದರೆ ಯಮಧರ್ಮರಾಯ ಬಂದಂಗೆ, ನಮಗೆ ಸಾವು ಹತ್ತಿರ ಬಂದಂಗೆ ಅಂತ ಕೆಲವರು ಹೇಳ್ತಾರೆ. ಖಂಡಿತ ಹೆದರ್ಕೋಬೇಡಿ, ಖಂಡಿತ ಹೆದರ್ಕೋಬೇಡಿ. ಏನೂ ಅಲ್ಲ ಅದು. ಯಾಕೆ ಅದು ಕನಸಲ್ಲಿ ಬರೋದು ಅಂತಂದರೆ, ನೀನು ಎಚ್ಚರಿಕೆಯಾಗಿರು. ಏನಾದರೂ ನಿನಗೆ ಶತ್ರುಗಳಿಂದ ಏನಾದರೂ ತೊಂದರೆ ಆಗಬಹುದು. ಶತ್ರುಗಳು ಏನಾದರೂ ಮೀನಾಮೇಷ ಎಣಿಸಿ ಹೊರಗಡೆ ಹೋಗ್ಬಿಟ್ಟು ಕುತಂತ್ರಗಳನ್ನು ಮಾಡಬಹುದು. ಎಚ್ಚರಿಕೆಯಾಗಿರು, ನಾನಿದ್ದೀನಿ ನಿನ್ನ ಜೊತೆಯಲ್ಲಿ
ಅನ್ನೋದಿರ್ಬೋದು. ಎಮ್ಮೆ ಪಕ್ಕದಲ್ಲಿ ಹೋಗ್ತಾ ಇದೆ, ಎಮ್ಮೆ ನಿಮ್ಮನ್ನೇ ಪಕ್ಕದಲ್ಲಿ ಹೋಗಿ ಓರೆಗಣ್ಣಿಂದ ನೋಡ್ತಾ ಇದೆ ಅಂತಂದ್ರೂ ಸಹ ಹೆದರ್ಕೊಂಬೇಡಿ. ಏನೂ ತೊಂದರೆ ಆಗೋದಿಲ್ಲ. ಧೈರ್ಯವಾಗಿರಿ. ಇದೆಲ್ಲ ಶುಭ ಸೂಚಕ. ಕಾರಣ ಎಮ್ಮೆ ಅಂತಂದರೆ ಎಲ್ಲರೂ ಹೆದರ್ಕೊಳ್ಳೋದು ಏನಕ್ಕೆ ಅಂದರೆ ಯಮಧರ್ಮರಾಜ ಎಮ್ಮೆ ಮೇಲೆ ಕೂತಿರೋವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ. ಅವನ ವಾಹನ ಎಮ್ಮೆ ಅಂತಲೇ ಅಂದ್ಕೊಂಡಿರೋದು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಯಮ ಧರ್ಮರಾಜ ಯಮ ಅಂತ ಇದ್ರೂ ಅವನ ಪಕ್ಕದಲ್ಲಿ ಧರ್ಮ ಅನ್ನೋದೊಂದು ಇದೆ ಅಲ್ವಾ. ಖಂಡಿತವಾಗ್ಲೂ ಎಮ್ಮೆ ಕನಸಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತ ಹೆದರ್ಕೋಬೇಡಿ, ಏನೂ ತೊಂದರೆ ಆಗೋದಿಲ್ಲ. ಅಪ್ಪ ನಾವು ಏಳ್ತು ಬೀಳ್ತು ಅಂತಂದರೆ ಎಮ್ಮೆ, ಹಸು, ಕುರಿ, ಕೋಳಿ ಜೊತೆಯಲ್ಲೇ ಜೀವನ ಮಾಡಿದ್ದು, ಅವೆಲ್ಲ ಕನಸಲ್ಲಿ ಬರ್ತಿದ್ರು. ಅದು ಏನೂ ತೊಂದರೆ ಆಗೋದಿಲ್ಲ. ಧೈರ್ಯವಾಗಿರಿ, ಮನೆಗೆ ಒಳ್ಳೇದಾಗುತ್ತೆ, ಏಳಿಗೆ ಆಗುತ್ತೆ ಅಂತಂತ. ಕನಸಿನಲ್ಲಿ ಏನಾದರೂ ಕಾಗೆ ಕಾಣಿಸ್ಕೋತಾ ಇದೆ, ಸರ್ಪ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಬೇಕಾದ್ರೆ ಯಾರ್ದೋ ಮನೆಯಲ್ಲಿ ಏನೋ ಒಂದು ಅಶುಭ ಒಂದು ಸೂತಕದ ಮಾತು ಕೇಳ್ತೀರಾ, ಯಾರ್ದೋ ಮನೇಲಿ ಒಂದು ಸೂತಕ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬರುತ್ತೆ. ಇನ್ನು ಹಾವುಗಳು ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಯಾರೋ ನಿಮಗೆ ಹೇಳಿದ್ನಲ್ಲ, ಮಾಡಿಸಿದ್ದಾರೆ, ಮಾಟ ಮಂತ್ರ ಅನ್ನೋದು ಮಾಡಿಸಿದ್ದಾರೆ, ಸಿಕ್ಕಾಬಟ್ಟೆ ನಿಮ್ಮ ಬೆನ್ನಿಂದ ಜಗಳ ಕದನಗಳು ನಡೆಯುತ್ತೆ, ನಿಮಗೆ ಬೆನ್ನಿಂದ ಚುಚ್ಚು ಮಾತುಗಳು, ಕತ್ತಿ ಮಸಿಯೋದು ಅಂತ ಏನೇನು ಹೇಳ್ತೀವಿ ಆ ಥರ ನಡೆಯುತ್ತೆ ಅನ್ನೋ ಲೆಕ್ಕಾಚಾರ. ಅಷ್ಟೇ ಹೊರತು ಬೇರೆ ಏನು ಭಯ ಪಡೋವಂಥ ಅವಶ್ಯಕತೆ ಖಂಡಿತ ಇಲ್ಲ. ಹೆದರ್ಕೊಳ್ಳಬೇಡಿ, ಖಂಡಿತ ಹೆದರ್ಕೋಬೇಡಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ಹೇಳಿ, ಎದ್ದ ತಕ್ಷಣ ಥ್ಯಾಂಕ್ ಯು ಹೇಳಿಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೂ ಅಷ್ಟೇ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಏನಾಗಿದೆಯೋ ಅದನ್ನೆಲ್ಲ ನೆನೆಸ್ಕೊಂಡು ಒಳ್ಳೇದಕ್ಕೆಲ್ಲ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳಿ. ಇವತ್ತು ನಾನು ಚೆನ್ನಾಗಿ ಕೆಲಸ ಮಾಡಿದೆಯಪ್ಪ, ಥ್ಯಾಂಕ್ ಯು. ಇಡೀ ನನ್ನ ಶರೀರ ಅದಕ್ಕೆ ಸಪೋರ್ಟ್ ಮಾಡ್ತು, ಥ್ಯಾಂಕ್ ಯು. ಏನೂ ತೊಂದರೆ ಆಗಲಿಲ್ಲ, ಥ್ಯಾಂಕ್ ಯು, ವೆಲ್ಕಮ್. ಆಮೇಲೆ ಸಾರಿ ಕೇಳಿ ಏನಾರ ನಮಗೆ ತೊಂದರೆಗಳ. ಎಷ್ಟೋ ನಾವು ತುಳ್ಕೊಂಡು ಓಡಾಡಿರ್ತೀವಿ, ಕಾಲಿಗೆ ಏನೋ ಒಂದು ಪಾತ್ರೆ ಟಚ್ ಆಗಿರುತ್ತೆ, ಚೇರ್ ಟಚ್ ಆಗಿರುತ್ತೆ, ಏನೇನೋ ತುಳ್ಕೊಂಡು ಓಡಾಡಿರ್ತೀವಲ್ವ, ಅದಕ್ಕೆಲ್ಲ ಒಂದು ಸಾರಿ ಕೇಳಿ. ನೀವು ನೆನಪಾಗಲ್ಲ ಆ ಟೈಮಲ್ಲಿ, ಬಟ್ ಸಾರಿ ಕೇಳೋದಂತೂ ಕೇಳಿ. ಖಂಡಿತ ನಾಳೆ ಬೆಳಿಗ್ಗೆಗೆ ವೆಲ್ಕಮ್ ಅಂತ ಹೇಳ್ತಾ, ನಾಳೆ ದಿನವೂ ಇದೇ ಥರ ಖುಷಿಯಿಂದ ಇರಬೇಕು ಅಂತ ನೀವು ನೆನೆಸ್ಕೊಂಡು ಮಲ್ಕೊಂಡು ನೋಡಿ, ನಾಳೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ನೀವು ಚುರುಕಾಗಿರ್ತೀರ ಗೊತ್ತಾ. ಪ್ರತಿಯೊಬ್ಬರಿಗೂ ಅದು ನನ್ನ ಕಿವಿ ಮಾತು. ಇವಾಗೆಲ್ಲ ಏನೇನೋ ಹೇಳ್ತಾರೆ ಇಂಗ್ಲೀಷಲ್ಲೆಲ್ಲ, ಇಷ್ಟು ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಹೇಳ್ತಾರೆ. ಬಟ್ ನಾನು ಹೇಳೋದಂದರೆ ಪ್ರಕೃತಿ ಮಾತಾಡುತ್ತೆ, ನಮ್ಗೇನು ಬೇಕೋ ಕೊಡುತ್ತೆ ಅನ್ನೋದಂತೂ ಸತ್ಯ. ತುಂಬ ವರ್ಷಗಳಿಂದ ಇದನ್ನು ಹೇಳ್ಕೊಳ್ತಾ ಬಂದಿದ್ದೀನಿ, ಮುಂದಕ್ಕೂ ನಾನು ಹೇಳ್ತೀನಿ, ಪ್ರಕೃತಿ ಮಾತಾಡುತ್ತೆ ಅಂತ. ಇವಾಗ ಬಾಗಿಲು ತೋರಣ ಕೈಯಿಂದ ಹಾಕಿರೋದು ಚೆನ್ನಾಗಿದೆಯಾ, ಯಾಕೆಂದರೆ ಬಾಗಿಲು ತೋರಣ ಎಲ್ಲ ವಾಶ್ ಮಾಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ಎಲ್ಲನೂ ತೆಗೆದಾಕಿ ಫುಲ್ಲು ವಾಸ್ಕಾಲು, ಏನಿದೆ ನೆಲು ಅಂತ ಹೇಳ್ತಾರೆ, ವಾಸ್ಕಾಲ್ ಅಂತ ಹೇಳ್ತಾರೆ, ಅದನ್ನೆಲ್ಲ ನೀಟಾಗಿ ಎಲ್ಲನೂ ಒರೆಸಿದ್ದು ನೋಡಿ. ಇನ್ನು ಹಬ್ಬ ನಾಳೆ ಶುಕ್ರವಾರ ಬರುತ್ತಲ್ವಾ ನೋಡಿ, ಯಾವಾಗಲೇ ಬುಧವಾರ ಅಷ್ಟೊತ್ತಿಗೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಎಲ್ಲ. ಮುಟ್ಟಿದ್ರೆ ಸಾಕು ಮಸಿ ಥರ ಒರೆಸ್ತಾ ಇದ್ದೀನಿ, ಫುಲ್ ಮಸಿ ಥರ ಬರ್ತಾ ಇದೆ. ಯಾರೋ ಒಲೆನಲ್ಲಿ ಅಡುಗೆ ಮಾಡಿದ್ದಾರೇನೋ ಅಂದ್ಕೊಬೇಕು, ಆ ರೀತಿ. ಇಲ್ಲಿ ಮರದ ಐಟಮ್ಗಳು ಏನೇ ಇರಲಿ, ಮಂಚ ಇರಲಿ, ದಿವಾನ್ ಕಾಟ್ ಇರಲಿ, ಕಿಟಕಿಗಳಿರಲಿ, ಬಾಗಿಲುಗಳಿರಲಿ, ಎಲ್ಲ ಕಪ್ಪಾಗ್ತವೆ. ಆಮೇಲೆ ಸ್ವಲ್ಪ ಬಿಸಿಲು ಬಂದ ತಕ್ಷಣ ಹೊರಟೋಗ್ಬಿಡುತ್ತೆ, ಅಲ್ಲಿ ತನಕ ಫುಲ್ ಕಪ್ಪೆ. ಅದನ್ನು ಒರೆಸ್ಲಿಲ್ಲ ಅಂದರೆ ಅದೇ ಥರನೇ ಕಲೆ ನಿಂತ್ಕೊಂಡ್ಬಿಡುತ್ತೆ. ಆಯಿತಾ. ಸೊಪ್ಪಿನ ಪಲ್ಯಕ್ಕೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರ ಫುಲ್ ಬ್ಯುಸಿ ಡೇ ಆಯ್ತಲ್ವಾ. ಎಲ್ಲರೂ ಹೇಗೆ ಮಾಡ್ತಿದ್ದೀರಾ, ಹಬ್ಬಕ್ಕೆಲ್ಲ ತಿಂಡಿ ತೀರ್ಥ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ. ಇತ್ತೀಚೆಗೆ ನಾನು ಕೇಳ್ಪಟ್ಟಂಗೆ ಡೇಟ್ ಆಗಿರೋರು ಸಹ ವರಮಹಾಲಕ್ಷ್ಮಿ ವ್ರತ ಮಾಡ್ಬೋದು ಅಂತ ಟಿ ವಿಗಳಲ್ಲಿ ಯಾರೋ ಗುರುಗಳನ್ನ ಹೇಳ್ತಾಯಿದ್ರು. ಸುಮಾರು ಜನ ಹೇಳಿದ್ದಾರೆ, ಆ ಗುರುಗಳು ಹೇಳಿದ್ದಾರೆ. ಅದನ್ನು ಕೇಳ್ಪಟ್ಟೆ, ನನಗೆ ಆಶ್ಚರ್ಯ ಆಯಿತು. ನಿಜವಾಗ್ಲೂ ವರಮಹಾಲಕ್ಷ್ಮಿ ವ್ರತನ ಮಾಡಬಹುದಾ? ಏಕೆಂದರೆ ಎಲ್ಲನೂ ಏಕೆಂದರೆ ಅದೊಂದು ಅಶುದ್ಧ ಅಂತ ನಾನು ಹೇಳೋದಿಲ್ಲ. ಖಂಡಿತ ಅದನ್ನು ಶುದ್ಧ, ನಾವು ಹುಟ್ಟಿರೋದೇ ಅದರಲ್ಲಿ, ಅಶುದ್ಧ ಅಂತ ಹೇಳೋದಿಲ್ಲ. ಬಟ್ ವ್ರತ ಅಂತ ಬಂದಾಗ ಮನಸ್ಸು ಸರಿ ಇರೋದಿಲ್ಲ ಆ ಟೈಮಲ್ಲಿ. ಹೊಟ್ಟೆ ನೋವಿರುತ್ತೆ, ಬೆನ್ನು ನೋವಿರುತ್ತೆ, ಸೊಂಟ ನೋವಿರುತ್ತೆ, ನಮಗೆ ಒಂದು ಇರುಸು ಮುರುಸು ಆಗಿರುತ್ತೆ. ನಮ್ಮ ದೇಹದಲ್ಲಿ ಏನು ಚಕ್ರಗಳು ಇರುತ್ತೋ ಅದು ಯಾವುದೂ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಅದನ್ನಪ್ಪ ಏರುಪೇರು ಆಗೋದಂತೂ ನಿಜ. ಇಂಥ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೋದರೂ ಸಹ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಯಾಕೆ ದೇವಸ್ಥಾನಕ್ಕೆ ಹೋಗಬಾರ್ದು ಹೊರಗಡೆ ಆದವರು ಅಂತಂದರೆ, ಈ ಒಂದು ನಮ್ಮ ಆಗ್ನೇಯ ಚಕ್ರ ಆಗಿರ್ಬೋದು, ಪ್ರತಿಯೊಂದು ಕುಂಡಲಿಗಳು ನಮ್ದು ಏನು ದೇಹದಲ್ಲಿ ಏನು ಕುಂಡಲಿಗಳಿದೆಯೋ ಯಾವುದು ಕೆಲಸ ಮಾಡೋದಿಲ್ಲ, ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದರಿಂದ ಏರುಪೇರಾಗಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಆದರೆ ಹೆದರ್ಕೊಳ್ಳೋದು ಹೆಂಗೆ ಅಂದರೆ, ದೇವ್ರು ನಮಗೆ ಶಾಪ ಕೊಟ್ಬಿಟ್ಟ ಅಂತಲೂ ಸಹ ಹೆದರ್ಕೊಳ್ತೀವಿ. ಆ ಕಾರಣದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಒಂದು ಮಾತಿದೆ. ಏಕೆಂದರೆ ಅಲ್ಲಿ ಒಂದು ಓಂಕಾರ ಇರುತ್ತೆ, ಅದರದ್ದೇ ಆದ ಪೂಜೆ ಪುನಸ್ಕಾರಗಳು ಮಾಡಿರ್ತಾರೆ, ಒಂದು ಶಕ್ತಿ ಇರುತ್ತೆ. ದೇವಸ್ಥಾನ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಯಾರೇ ಆದ್ರೂ ದೇವಸ್ಥಾನ ಕಟ್ತೀನಿ ಅಂತ ಹೇಳ್ಬೋದು, ಆದರೆ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ, ತುಂಬಾ ಕಷ್ಟ ಇದೆ.
ಇಂಥ ಜಾಗದಲ್ಲೇ ಕಟ್ಟಬೇಕು. ಅದು ಯಾಕೆಂದರೆ ಕೆಲವರು ಹೇಳ್ತಾರೆ, ಒಂದು ಮನೆಯಲ್ಲಿ ದೇವಸ್ಥಾನ ಕಟ್ಟಬೇಕಾದ್ರೆ ಜಾಗದ ಗುಣ ಮುಖ್ಯ ಅಂತ ಹೇಳ್ತಾರೆ. ಒಂದು ಮನೆಗೆ ಹೋದ ಕಣವ್ವ ಉದ್ಧಾರ ಚೆನ್ನಾಗಾದು. ಕೆಲವೊಂದು ಮನೆಗಳಿಗೆ ಹೋದ್ರೆ ಹಾಳಾಗೋದು, ತಿನ್ನೋಕ್ಕೂ ಅನ್ನ ಇರಲ್ಲ ಅಂತಾರೆ. ಅದು ಜಾಗದ ಮಣ್ಣಿನ ಮಹಿಮೆ ಅನ್ನೋದಕ್ಕಿಂತ ಜಾಗದ ಗುಣ ಅಂತನೂ ಸಹ ಹೇಳ್ತಾರೆ. ಒಂದೊಂದು ಜಾಗದಲ್ಲಿ ಒಂದೊಂದು ಗುಣ ಇರುತ್ತೆ. ಇಂಥ ಜಾಗದಲ್ಲಿ ದೇವಸ್ಥಾನ ಮಾಡಬೇಕು, ಇಂಥ ಜಾಗದಲ್ಲಿ ಹೀಗೆ ದೇವರನ್ನು ಕೂರಿಸ್ಬೇಕು ಅಂತ ಒಂದು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಸಂಪ್ರದಾಯವನ್ನ. ಪದ್ಧತಿಗಳು, ಒಂದು ರೂಲ್ಸ್ ಆಂಡ್ ರೆಗ್ಯುಲೇಷನ್ ಇರುತ್ತೆ. ಅದ್ರ ಪ್ರಕಾರನೇ ಮಾಡಿರ್ತಾರೆ. ಹಂಗಾಗಿ ದೇವಸ್ಥಾನಗಳಿಗೆ ಹೋದಾಗ ಅದೇನಾಗುತ್ತೆ ಅಂದರೆ ನಮಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಜಾಸ್ತಿ ಆಗೋದಾಗ ನಮ್ಮಲ್ಲೇ ನಾವು ಕ್ವೆಶ್ಚನ್ ಮಾಡ್ಕೊಳ್ಳೋಕೆ ಶುರುವಾಗ್ತೀವಿ. ಇತ್ತೀಚೆಗೆ ವರಮಹಾಲಕ್ಷ್ಮಿ ನಿಜ, ದೇವತೆನೂ ಸಹ ಅವಳು ಪೀರಿಯಡ್ಸ್ ಆಗ್ತಾರೆ ಇಲ್ಲ ಅಂತಲ್ಲ. ಇವತ್ತು ಏನು ನಾವು ಅದರಿಂದ ಇದನ್ನೇ ಹಣೆಗೆ ರಕ್ತನೇ ಹಣೆಗಿಟ್ಕೊಳ್ತೀವಿ. ದೇವ್ರ ಪ್ರಸಾದ, ಕಾಮಾಕ್ಷಿ ದೇವಿ ಪ್ರಸಾದ ಅಂತ ಹಣೆಗಿಟ್ಕೋತೀವಿ. ಹೆಣ್ಮಕ್ಳು ಡೇಟ್ ಆದರೆ ಹಿಂಗೆಲ್ಲ ಮಾತಾಡ್ತೀರಾ ನೀವು, ಮೈಲಿಗೆ ಮುಟ್ಟು, ಮೈಲಿಗೆ ಅಂತ ಲೆಕ್ಕಾಚಾರ ಹಾಕ್ತೀರಾ ಅಂತಂದರೆ, ಹಿರಿಯವರು ಅದನ್ನು ಪಾಲನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದನ್ನು ತಲೆಯಿಂದ ತೆಗೆದಾಕೋಕ್ಕಾಗೋದಿಲ್ಲ. ಗಟ್ಟಿ ಮನಸ್ಸು ಮಾಡಿಕೊಂಡು ಮಾಡೋದಾದರೆ ಖಂಡಿತ ಮಾಡಿ. ಆದರೆ ನಾನು ಹೇಳೋದೊಂದೇ, ಪರೀಕ್ಷೆ ಮಾಡಿ ನೋಡಬೇಕು. ಮುಂದೆ ಈಗೆಲ್ಲ ಹೇಳಿದಾರಲ್ವ, ಇದನ್ನು ಒಂದು ಸಲ ಪರೀಕ್ಷೆ ಮಾಡಿ ನಾವು ನೋಡಲೇಬೇಕು. ಪರೀಕ್ಷೆ ಅಂತಂದರೆ 1 ದಿನ 2 ದಿನಕ್ಕೆ ಪ್ರತಿಫಲ ಸಿಗೋದಿಲ್ಲ. ಒಂದು ಕಡಿಮೆ ಅಂದ್ರೂ 8ರಿಂದ 9 ವರ್ಷ ಕಾಯಬೇಕಾಗುತ್ತೆ. ಅದರ ಪ್ರತಿಫಲಗಳು ಹೆಂಗೆ ಹೊಡ್ತಾ ಬೀಳುತ್ತೆ ಗೊತ್ತಿಲ್ಲ. ತಪ್ಪಾದರೆ, ಸರಿಯಾದರೆ ಹೆಂಗೆ ಪ್ರತಿಫಲ ಕೊಡ್ತಾರೋ ಗೊತ್ತಿಲ್ಲ. ಡೇಟ್ ಆದವರು ಮಾಡಿ ಒಳ್ಳೆಯದಾಗುತ್ತೆ, ಲಕ್ಷ್ಮಿ ಒಲಿತಾಳೆ, ದುಡ್ಡೇ ದುಡ್ಡು ಅಂತೆಲ್ಲನೂ ನಾನು ಕೇಳ್ಪಟ್ಟಿದೆ. ಬಟ್ ಹೆಂಗೆ ಒಲಿತಾಳೆ ಅಂತ ನನಗೆ ಗೊತ್ತಿಲ್ಲ. ಹೊಡೆತ ಕೊಟ್ಟರೆ ಹೆಂಗೆ ಕೊಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಕೇಳಿದ್ದೀನಿ ಎಷ್ಟೋ ಜನಗಳಲ್ಲಿ, ಡೇಟ್ ಆದರೂ ಸಹ ಸ್ನಾನ ಮಾಡೋದಿಲ್ಲ. ಒಟ್ಟಿಗೆ ಎಲ್ಲ ಕೆಲಸನೂ ಮಾಡ್ಕೊಂಡು ನಾವು ಸ್ನಾನ ಮಾಡ್ತೀವಿ. ಏನದು ನ್ಯಾಚುರಲ್ ಇದಲ್ವಾ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಗಂಗೆಗೆ ಕಟ್ಟಿಲ್ಲ, ನಮ್ಮ ಹೆಣ್ಮಕ್ಳು ಯಾಕೆ ಮುಟ್ಟು ತಟ್ಟು ಅಂತನ್ನೋದು, ಅದರಲ್ಲಿ ಏನು ತಪ್ಪಿದೆ ಅಂತಂದದ್ದು ಉಂಟು. ಗೊತ್ತಿಲ್ಲ ನನಗೆ ಅದು. ಯಾಕೆಂದರೆ ನನಗೆ ಗೊತ್ತಿಲ್ಲದಿರೋದನ್ನು ನಾನು ಹೇಳೋಕ್ಕಾಗೋದಿಲ್ಲ ಇದರಲ್ಲಿ. ಏಕೆಂದರೆ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾನೆ ಇರ್ತೀರ. ಅಕ್ಕ ಹಿಂಗೆ ನನ್ನ ಪೀರಿಯಡ್ಸ್ ಟೈಮು, ನನ್ನ ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಕ್ಕ, ಬ್ಲೀಡಿಂಗ್ 10 ಡೇಸ್ ತನಕ ನನಗೆ ಬಿಟ್ಟು ಬಿಟ್ಟು ಆಗತ್ತೆ, ದೇವ್ರ ಪೂಜೆ ಮಾಡ್ಬೋದಾ ಅಂತ. ಅದಕ್ಕೂ ಸಹ ನಾನು ಉತ್ತರ ಕೊಟ್ಟಿದ್ದೆ. ಜೊತೆಗೆ ಏಕೆಂದರೆ ನಾನು ತಿಳಿದೇ ಇರೋವಂಥ ಕೆಲವೊಂದು ಹೊಸ ಸಂಪ್ರದಾಯಗಳನ್ನು ನಾನು ಹೇಳ್ಕೊಡೋಕ್ಕಾಗೋದಿಲ್ಲ. ನೀವು ಕೇಳುವಂಥ ಕೆಲವೊಂದು ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರ ಇರಬೇಕಲ್ವಾ? ನನ್ನಲ್ಲೇ ಉತ್ತರ ಇಲ್ಲ ಅಂದರೆ ನಾನೇನು ಹೇಗೆ ನಿಮ್ಗೆ ಹೇಳ್ಕೊಡ್ಲಿ ಅಲ್ವಾ? ಹಾಗಾಗಿ ನಮ್ದು ಅಜ್ಜಿ ತಾತ, ನನ್ನ ಅಜ್ಜಿ ಏನು ಹೇಳ್ಕೊಟ್ಟಿದ್ರೋ ಅದನ್ನೇ. ಯಾಕೆಂದರೆ ನಮ್ಮ ಅಜ್ಜಿ ಬಿಟ್ಟರೆ ನನಗೆ ಯಾರೂ ಒಂದು ಮನೆ ಪದ್ಧತಿ, ಆಚಾರ ವಿಚಾರಗಳ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆ ನಮ್ಮ ಅಜ್ಜಿ ಬಿಟ್ಟರೆ ಬೇರೆ ಯಾರು ಹೇಳ್ಕೊಟ್ಟಿಲ್ಲ. ಯಾಕೆಂದರೆ ಇವಾಗ ಶ್ರಾವಣ ಮಾಸ ಅಂತಂದ್ರೇ ನಮ್ಗೆ ಹಬ್ಬ ಇದ್ದಂಗೆ. ಶ್ರಾವಣ ಶುರುವಾಗೋಕ್ಕೂ ಮುಂಚೆ ಆಲ್ಮೋಸ್ಟ್ ಇಡೀ ಮನೆ ಕ್ಲೀನ್ ಆಗಿದೆ. ಇಡೀ ಮನೆ ಕ್ಲೀನ್ ಆಗಿದೆ. ಶ್ರಾವಣ ಇನ್ನೇನು ಶುರು ಆಗ್ತಾ ಇದೆ ಅಂದರೆ ಶ್ರಾವಣ ದಿನ ಫುಲ್ಲು ಮನೆ ಪೂರ್ತಿ ಹಬ್ಬ ಥರನೇ ಇಡೀ ಮನೆ ಸಾಂಬ್ರಾಣಿ ಹಾಕಿ, ಅವತ್ತೆಲ್ಲ ಸಿಹಿ ಊಟ, ಹಬ್ಬದ ಊಟನೇ ಶ್ರಾವಣ ಶನಿವಾರ. ಯಾಕೆಂದರೆ ನಾವು ತಿಮ್ಮಪ್ಪನ ಒಕ್ಲಾದ್ರಿಂದ ದಾಸಯ್ಯನ ಕರೆದು, ಬೋನಸ್ ತುಂಬಿ, ಎಡೆ ಇಟ್ಟು ಎಲ್ಲ ಮಾಡಬೇಕು. ಈಗ ನಾವು ಎಡೆ ಇಡೋರು ಎಂಟ್ರಣ ಸ್ವಾಮಿ ಒಕ್ಲೋರಾದ್ರೂ ಬೇರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಸಂಪ್ರದಾಯ ಇದೆ, ಪದ್ಧತಿ ಇದೆ. ಈಗ ನಮ್ಮ ಮನೆಯಲ್ಲಿ ಒಂದೇ ಬಾಳೆ ಎಲೆ ಇಡೋದು. ಮನೆ ಮುರಿದೇ ಇರೋ ಬಾಳೆ ಎಲೆ ಒಂದೇ ಇಟ್ರೂ ಎಡೆಗಳನ್ನ ಯಾವ ರೀತಿ ಇಡ್ತೀವಿ ಅಂತಂದರೆ, ಮುದ್ದೆ ಮಾಡಿದ್ರೆ 2 ಮುದ್ದೆ, ಈ ಕಡೆ 1 ಮುದ್ದೆ, ಆ ಕಡೆ 1 ಮುದ್ದೆ ಇಡಬೇಕು. ಪಲ್ಯಗಳು ಅಷ್ಟೇ, ಈ ಕಡೆ ಪಲ್ಯ ಒಂದೇ ದೇವ್ರಿಗಾದ್ರೂ 2 ಕಡೆ ನಾವು ಪಲ್ಯಗಳನ್ನ ಇಡಬೇಕು. ಮಧ್ಯದಲ್ಲಿ ಅನ್ನ ಮತ್ತು ಸಾಂಬಾರು ಹಾಕಬೇಕು. ಏನೇ ಕೋಸಂಬರಿ ಮಾಡಿರಲಿ, ಕಜ್ಜಾಯ, ಒಬ್ಬಟ್ಟು ಏನೇ ಮಾಡಿದ್ರೂ 2 ಕಡೆ ಒಂದೇ ಬಾಳೆ ಎಲೆಯಲ್ಲಿ 2 ಕಡೆ ಇಡಬೇಕು. ಕೆಲವ್ರ ಮನೇಲಿ ಹೇಗೆ ಅಂದರೆ ಒಂದೇ ಎಡೆಗೆ ಒಂದು ಸಲ ಅನ್ನ, ಒಂದು ಸಲ ಸಾಂಬಾರು, ಒಂದು ಕಡೆ ಪಲ್ಯ, ಮಾಮೂಲಿ ಊಟಕ್ಕೆ ನಾವು ಹೆಂಗೆ ಕುತ್ತಾಗ ಹಾಕ್ತಾರೆ ಆ ಥರ ಹಾಕ್ತಾರೆ. ಕೈ ಬಿಡ್ತಾರೆ. ಆದರೆ ನಮ್ಮನೆ ಸಂಪ್ರದಾಯದಲ್ಲಿ ಆ ಥರ ಅಲ್ಲ. ರುಚಿನೂ ಅಷ್ಟೇ ನೋಡಿ, 2 ಕಡೆ ಇಡಬೇಕು ರುಚಿನ. ಈ ರೀತಿಯಾಗಿ ಅವ್ರವ್ರ ಸಂಪ್ರದಾಯ ಪಾಲಿಸ್ಕೊ ಬಂದಿದ್ದಾರೆ. ನಮ್ಮ ಅಜ್ಜಿನೂ ಅಷ್ಟೇ ಏನೇನು ಮಾಡಬೇಕು ಎಲ್ಲನೂ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ಇದೊಂದು ವಿಚಾರದಲ್ಲಿ ನಮ್ಮ ಅಜ್ಜಿ ಒಪ್ಪಿಗೆ ಇರಲಿಲ್ಲ. ಇಲ್ಲ ಮಗ, ಮುಟ್ಟು ತೊಟ್ಟು ಅನ್ನೋದು ನಮ್ಮ ಭಯ ಭಕ್ತಿ ಅಂತ ಅನ್ನೋದೈತೆ. ಯಾಕೆಂದರೆ ತಿಮ್ಮಪ್ಪನ ಒಕ್ಲೋರು ನಾವು, ನಮ್ಮಪ್ಪ ಏನಾರ ಮಾಡಿದ್ರೆ ಮನೆಗೆ ಹಂದಿ ನುಗ್ಗಿಸ್ಬಿಡ್ತಾನೆ ಅವನು ಅಂದರೆ ಏನೋ ಒಂದು ಅವರು ಒಂದು ಭಾಷೆನಲ್ಲಿ, ಬೇಜಾರು ಮಾಡ್ಕೋಬೇಡಿ ಹಿಂಗೆ ಅಂತೀನಿ ಅಂತ ಅವರು ಒಂದು ಇದರಲ್ಲಿ ಹೇಳ್ತಾಯಿದ್ರು. ಹಂದಿ ಅಂತಂದ್ರೇ ಪಂಜುರ್ಲಿ ದೇವಿ ಅಂತ ನಾವು ಹೇಳ್ತೀವಿ ಅಲ್ವಾ? ಆದರೆ ಬಟ್ ಅವರು ಆ ಕಾಲದಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ರು, ಹಂದಿ ಅಂತಂದ್ರೇ ಕೆಟ್ಟದ್ದು, ಎಮ್ಮೆ ಅಂದ್ರೇ ಕೆಟ್ಟದ್ದು ಅನ್ನೋ. ಈಗ ಹೇಳಲಿಲ್ವ ನಾನು ಎಮ್ಮೆ ಬಗ್ಗೆ? ಎಮ್ಮೆ ಕನಸಲ್ಲಿ ಕಾಣಿಸ್ಕೊಂಡ್ರೆ ಯಮಧರ್ಮ, ಸಾವತ್ರ ಬತ್ತು ಅಂತ ತಿಳ್ಕೊಳ್ಳೋ ಅಂಥದ್ದು. ಹಂಗೇನೆ ತಿಳ್ಕೊಂಡು ಬಂದಿರೋ ಅಂಥದ್ದು. ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ ಅಲ್ವಾ? ಹಾಗಾಗಿ ನಿಮಗೇನು ಸಂಪ್ರದಾಯಗಳು ನಿಮ್ಗೇನು ಗೊತ್ತಿದೆಯೋ, ಏನು ನಿಮ್ಮ ಪೂಜೆ ಮಾಡಬೇಕು ಅನಿಸುತ್ತೋ ಖಂಡಿತ ಮಾಡಿ. ಆದರೆ ಕೆಲವೊಂದು ಆಚಾರ ವಿಚಾರಗಳು ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಬೇಗ ಬೇಗ ಸೊಪ್ಪೆಲ್ಲ ಸೋಸ್ಕೊಂಡಿದ್ದಾಯಿತು. ಈಗ ಸೊಪ್ಪೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಪಲ್ಯ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ.
ಸಬ್ಬಸಿಗೆ ಒಂದು ಕಟ್ಟು ಎಲ್ಲನೂ ಒಂದೊಂದು ಕಟ್ಟು ತೊಗೊಂಡಿದ್ದೀನಿ. ಸಬ್ಬಸಿಗೆ, ಪಾಲಕು, ಮೆಂತ್ಯ, ಆಮೇಲೆ ದಂಟು ಎಲ್ಲ ತೊಗೊಂಡಿದ್ದೀನಿ. ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಾಕಿ ತೊಳೆಯೋಣ ಅಂತ ಭಾನುವಾರನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಹ್ಯಾಂಡ್ ವಾಶ್ ಮಾಡಿರೋದೆಲ್ಲ ಡ್ರೈ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ಒಣಗೋದಿಲ್ಲ ಅಷ್ಟು ಸುಲಭವಾಗಿ. ಆ ಕಾರಣಕ್ಕೋಸ್ಕರ ಎಲ್ಲನೂ ಡ್ರೈ ಮಾಡದೆ ಒಂದಿನ ಅಷ್ಟೇ ಒಣ್ಕೊಂಬಿಡುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲ ಒಣಗಿರುತ್ತೆ. ಇನ್ನು ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು ಒಣ್ಕೊಂಬಿಡುತ್ತೆ. ಹಾಗಾಗಿ ಇನ್ನು ಸೊಪ್ಪೆಲ್ಲ ನೀಟಾಗಿ ಎಲ್ಲನೂ ತೊಳ್ಕೊಂಡು, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಅದು ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯ ಮಾಡಿದ್ರೆ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲೇ ಊಟ ಮಾಡ್ಕೊಂಬಿಡ್ತಾರೆ. ಮುದ್ದೆ ಬೇಕು ಅಂತಂದರೆ ಮಾತ್ರ ಸ್ವಲ್ಪ ಸಾಂಬಾರು ಬೇರೆ ಉಳಿದಿತ್ತು ಮಧ್ಯಾಹ್ನದ್ದು. ಹಂಗಾಗಿ ಹಂಗೆ ಮಾಡಿದ್ದೀನಿ. ಇನ್ನು ಈ ಕೊಕ್ಕೆ ಬಗ್ಗೆ ಕೇಳ್ತಾ ಇದ್ರಿ. ಇದು ಮಾಯ್ಕರ್ ಮಾದಪ್ಪನ ಬೆಟ್ಟದಲ್ಲಿ ತಂದಿರೋದು. ಸುಮಾರು 13, 14 ವರ್ಷ ಆಯಿತು ತೊಗೊಂಡು ಬಂದು. ತುಂಬ ಚೆನ್ನಾಗಿದೆ. 2 ಕುಕ್ಕೆ, 1 ಚಿಬ್ಲು ತೊಗೊಂಡು ಬಂದಿದ್ದೆ. ಚಿಬ್ಲು ಬಂದ್ಬಿಟ್ಟು ಕುಟ್ಟೆ ಬಂದ್ಬಿಡ್ತು. ಅದಕ್ಕೋಸ್ಕರ ನಾನು ಅದನ್ನು ಪೇಪರ್ ಹಾಕಿ ತಾರಿಸ್ದೆ. ಪೇಪರ್ ಹಾಕಿ ತಾರಿಸ್ಲಿಲ್ಲ ಅಂದರೆ ಕುಟ್ಟೆ ಹೋಗೋದಿಲ್ಲ. ನಾವೇನು ಮಾಡ್ತಿದ್ವಿ ಅಂದರೆ ಹಸುವಿನ ಗಂಜಲ ಅದನ್ನು ಉಯ್ದಿಡ್ತಾ ಇದ್ವಿ ಕುಟ್ಟೆ ಬರಲ್ಲ ಅಂದ್ಬಿಟ್ಟು. ಎಲ್ಲೆಲ್ಲಿ ಹುಡಿಕೊಂಡು ಹೋಗಲಿ ಗಂಜಲಕ್ಕೆ ಅದನ್ನು ತಾರಿಸ್ಬಿಟ್ಟು ಅದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇನ್ನು ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಒಣಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಕ್ಕಾ ನಾಟಿ ಟೊಮೊಟೊ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಸಣ್ಣ, ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗಿರೋದು ನೋಡಿ ಆರಿಸ್ಕೋಬೇಕು. ಈ ಥರ ಸಿಗೋದಿಲ್ಲ. ಊರಿಗೆ ಹೋಗಿದ್ವಲ್ಲ ಹಂಗಾಗಿ ತಗೊಂಡು ಬಂದೆ ಇದನ್ನು. ಒಂದು 2, 3 ಕೆಜಿ ಎತ್ಕೊಂಡು ಬಂದೆ. ಇರಲಿ ನಮ್ಮ ಕಡೆ ಅಂತೂ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಸೊಪ್ಪೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಇವಾಗ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಬಿಡ್ತೀನಿ ಇದಕ್ಕೆ. ಒಂಚೂರು ಎಣ್ಣೆ ಜಾಸ್ತಿ ಇರಬೇಕು. ಸಾಸಿವೆ, ಜೀರಿಗೆ, ಆಮೇಲೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಬೇಳೆ ಮಾತ್ರ ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಂಡಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಬಾಡಿಸ್ಕೊಂಡು, ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಅದನ್ನು ಬಾಡಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಂಡು ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಸೊಪ್ಪನ್ನ ಸೇರಿಸಿ, ಆ ಸೊಪ್ಪನ್ನ ನೀರು ಹಾಕೋಂಗೇನಿಲ್ಲ, ಚೆನ್ನಾಗಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡು ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ತೀನಿ. ಯಾಕೆಂದರೆ ದಿಂಡೆಲ್ಲ ಇದೆ ಅಲ್ವಾ, ಸೊಪ್ಪು ಏನೋ ಬಾಡೋಗ್ಬಿಡುತ್ತೆ ಒಗ್ಗರಣೆನಲ್ಲಿ, ಆದರೆ ಅದ್ರ ದಿಂಡೆಲ್ಲ ಬೇಯೋದಿಲ್ಲ. ಅದಕ್ಕೆ ಒಂದು ವಿಸಲ್ ತೊಗೊಂಡ್ಬಿಡ್ತೀನಿ. ಹಾಗಾಗಿ ಚೆನ್ನಾಗಿ ಎಲ್ಲನೂ ಬಾಡಿಸ್ಕೊಳ್ತೀನಿ. ಇದಕ್ಕೆ ನಾನು ಬೇಕು ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೋಬೋದು. ಚೆನ್ನಾಗಿರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಬೇರೆ ಖಾಲಿ, ಇವಾಗಂತೂ ಊರಿಂದ ಬೇರೆ ತೆಂಗಿನಕಾಯಿ ತಂದಿಲ್ವಾ, ಯಪ್ಪಾ ತೆಂಗಿನಕಾಯಿ ರೇಟ್ ನೋಡಿದ್ರೆ ಭಯ ಆಗುತ್ತಾ ಇದೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ತೆಂಗಿನಕಾಯಿನ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇನ್ನು ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ದೇವರು ಒಳ್ಳೇದು ಮಾಡಲಿ. ದೇವ್ರ ಹತ್ರ ಕೇಳ್ಕೋಬೇಕಾದ್ರೆ ಒಂದೇ ಒಂದು ಕೋರಿಕೆಯನ್ನು ಇಡಿ, ಒಂದೇ ಒಂದು ಬೇಡಿಕೆಯನ್ನು ಇಡಿ. ನಿಮ್ಮ 10 ಕೋರಿಕೆಗಳನ್ನ ತುಂಬ ಇಂಪಾರ್ಟೆಂಟ್ ಆಗಿರೋನ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಅದರಲ್ಲೂ ಒಂದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ತುಂಬ ಬೇಕು ಅದು ಮುಖ್ಯ ಅನ್ನೋದನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ದೇವ್ರ ಹತ್ರ ಇಡಿ. ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಅಥವಾ ಹೊಸ್ದಾಗಿ ಮಾಡ್ತೀನಿ ಅನ್ನೋರು, ಒಂದು 5 ವರ್ಷ ಮಾಡ್ತೀನಿ, 9 ವರ್ಷ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡು ನೀವು ಮಾಡೋದಾದರೆ ಖಂಡಿತ ಮಾಡ್ಬೋದು. ದೇವ್ರು ಏನೂ ಕೆಡುಕಂತೂ ಮಾಡೋದಿಲ್ಲ. ಕೆಲವರು ಹೊತ್ಕೋತಾರೆ, ಗಣೇಶನ ನಾನು 5 ವರ್ಷ ಕೂರಿಸ್ತೀನಿ, 9 ವರ್ಷ ಕೂರಿಸ್ತೀನಿ ಅಂತ. ಅದೇ ಥರನೇ ನೀವು 5 ವರ್ಷನೋ, 9 ವರ್ಷನೋ, 21 ವರ್ಷನೋ, ಎಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ, 3 ವರ್ಷನೋ ಎಷ್ಟಾಗುತ್ತೋ ಅಷ್ಟು ನೀವು ಮಾಡೋದಾದರೆ ಖಂಡಿತ ಮಾಡಿ. ಪದ್ಧತಿಗಳು, ಆಚಾರ ವಿಚಾರಗಳನ್ನು ತಿಳ್ಕೊಂಡು ಮಾಡಿ, ತಿಳಿದೇನೆ ಮಾತ್ರ ಏನನ್ನೂ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಅಮ್ಮನ್ನ ಕೇಳಬೇಕಾದ್ರೂ ಅಷ್ಟೇ, ನಾನು ಆಗಲೇ ಹೇಳ್ದಾಗೆ 10 ನಿಮ್ಗೆ ತುಂಬ 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 ಮುಖ್ಯ. ನನ್ನ ಕುಟುಂಬಕ್ಕೆ ಇದು ತುಂಬ ಮುಖ್ಯವಾಗಿದೆ. ನ್ಯಾಯಬದ್ಧವಾಗಿರಬೇಕು ಅದು. ಯಾವುದೇ ಕಾರಣಕ್ಕೂ ಇನ್ನೊಬ್ರು ನೋವು ಕೊಡುವಂಥದ್ದಾಗಿರ್ಬಾರ್ದು, ಇನ್ನೊಬ್ರು ಮೋಸ ಆಗಿರಬಾರ್ದು. ನ್ಯಾಯಬದ್ಧವಾಗಿರೋಂತಹ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಒಂದು 10 ಲೀಸ್ಟ್ ಮಾಡಿಕೊಂಡು ಅದರಲ್ಲೇ ಮುಖ್ಯವಾಗಿರೋದು ಒಂದು ಲೀಸ್ಟನ್ನು ಅಮ್ಮನ ಪಾದಕ್ಕಿಡಿ. ಖಂಡಿತ ಒಳ್ಳೇದು ಮಾಡ್ತಾರೆ. ನೀವು ಅಂದ್ಕೊಂಡಿರೋದು ನೆಕ್ಸ್ಟ್ ಇಯರ್ ತನಕ ನೀವು ನೆನಪು ಮರ್ತೇ ಹೋಗಿದ್ರು ಅಮ್ಮನೇ ನಿಮ್ಮ ನೆನಪಿಸಿ ಕೊಡ್ತಾರೆ ಗಿಫ್ಟಾಗಿ ತಗೋ ಅಂತ. ಖಂಡಿತವಾಗ್ಲೂ ಅಮ್ಮನ ಹತ್ರ ಬೇಡ್ಕೋಬೇಕಾರೆ ಆ ಥರ ಮಾಡಿ ಸ್ನೇಹಿತರೆ. ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಇವಾಗ ಟೈಮ್ ಎಷ್ಟು ಗೊತ್ತಾ? ಅಯ್ಯೋ ಇದು ಸಾಯಂಕಾಲ ಕಣ್ರಿ, ಸಾಯಂಕಾಲ ಕಾಫಿ ಮಾಡ್ಕೊಂಡು ಕುಡಿತಾ ಇರೋದು. ಅದು ಎಷ್ಟು ಸಲ ಕಾಫಿ ಕುಡ್ದಿದ್ದೀನೋ ನನಗೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತೈತಾ, ಒಂದು 4-5 ಸಲ ಚೆನ್ನಾಗಿ ಕಾಫಿ ಕುಡಿದ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗೋದಿಲ್ಲ, ಇರಲಿ ಅಂದ್ಬಿಟ್ಟು ಕಾಫಿ ಕುಡ್ದಾಯಿತು. ಕಾಫಿ ಕುಡ್ದಾದ್ಮೇಲೆ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆದ್ರೂ ಬಂದರು ನೋಡಿರಿ ಇನ್ನೊಂದು 2 ನೆಂಟರು, ತಿರ್ಗಾ ಮತ್ತೆ ಅವರು ಕಾಫಿ ಮಾಡಿಕೊಟ್ಟಿದ್ದಾಯ್ತು. ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ.
ಏಕೆಂದರೆ ಎಮ್ಮೆ ಕನಸಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತ ಕೆಟ್ಟದ್ದಲ್ಲ. ಹಂದಿ ಕಾಣಿಸ್ಕೊಂಡ್ರೆ ಕೆಟ್ಟದ್ದಲ್ಲ. ಎಮ್ಮೆ ಕನಸಲ್ಲಿ ಕಾಣಿಸ್ಕೊಂಡ್ರೆ ಹುಷಾರು, ಜೋಪಾನ, ನೀನು ಬೆನ್ನಿಂದೆ ಯಾರೋ ಮಾತಾಡ್ತಾ ಇದ್ದಾರೆ, ಬೆನ್ನಿಂದೆ ಯಾರೋ ನಿನ್ನ ನೋಡಿ ನಗ್ತಾ ಇದ್ದಾರೆ ಅಂತ. ಇನ್ನು ಹಂದಿ ಕಾಣಿಸ್ಕೊಂಡ್ರು ಅಷ್ಟೇ, ಮಾಟ ಮಂತ್ರಗಳು, ಕೈವಾಡಗಳು ನಡೀತಾ ಇದೆ, ಜೋಪಾನ ಇರು ಅಂತ ಎಚ್ಚರಿಕೆ ಕೊಡೋದಕ್ಕೆ ಇವೆಲ್ಲ ಕಾಣಿಸ್ಕೊಳ್ಳೋದು. ಹುಷಾರಾಗಿರಿ, ಏನೂ ಆಗಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.